ನೋಡಪ್ಪ ನಮ್ಮ ನೋತು ಇಲ್ಲ ಇಲ್ಲಿರಲ್ಲ ಅಂತೇಳಿ ಅವಶ್ಯಕರವ್ರಿಗೆ ನೆಂಟ್ರಿಗೆ ಅದೇ ಹೋಗ್ಯವನಿ ಮನೆ ಹಳ್ಳಿನಾಗಿ ಅಲ್ಲಿರ್ತೀನಿ ಅಂತ. ಅಲ್ಲ ಅವ್ರು ಯೋಸ್ತಿನ ಹಾಕ್ತಾರಪ್ಪ, ಅದು ಯೋಸ್ತಿನ ನೋಡ್ಕೊಂತಾರಪ್ಪ ಅವರು. ಹಾಂ ನೋಡವನಿಗೆ ಬುದ್ಧಿ ಬೇಡವಿ, ಹಂಗೆ ಹೋಗ್ಯವನೆ. ಸುಮ್ಮನೆ ನಾನು ನಿನ್ಗೆ ಹೇಳ್ದೆ, ನೀನು ಕೇಳಲಿಲ್ಲ. ನೀನು ಹೆಂಗೆ ಆಗ್ಬಿಟ್ಟಿದ್ಯಾ ಭೂಮಿ ಅಂತ ಅಂದರೆ ದುಡ್ಡು 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 ಅಂತ ಭಾಳ ತಲೆಗಿಕ್ಕೆ ಬಿಟ್ಟಿದ್ಯಾ. ಮೊದಲೊಂಥರ ಪರವಾಗಿದ್ದೆ, ಇತ್ತೀಚೆಗೆ ಅದು ಯಾಕೆ ಹಂಗೆ ಅಷ್ಟೊಂದು ದುಡ್ಡು ಅಂತ ತಲೆ ಕೆಡಿಸ್ ನನಗೆ ಆಗ್ಲೇಳು. ಹಂಗೆ ಹಿಂಸೆ ಮಾಡ್ತಾ ಇರ್ತೀಯ ದುಡ್ಡು ದುಡ್ಡು ಅಂತ. ದುಡ್ಡು ಅನ್ನೋದು ಬಂದುಬಿಟ್ರೆ ಹಿಂಗೆ ಆಗೋದು. ನಾನು ಹೇಳ್ದೆ ಒಂದು ವಾರ ಬಿಡಮ್ಮ, ಹೋದ್ರೂ ಹೋಗಿ ಬರಲಿ, ಹೊಸ್ದಾಗಿ ಮದುವೆ ಆಗವ್ರೆ. ನಿನ್ನ ಥರ ಅವ್ರು ಯೋಚನೆ ಮಾಡಲ್ಲ. ಇವಾಗಿನ ಕಾಲದಲ್ಲಿ ವಯಸ್ಸಿದ್ದಾಗ ಒಂದು ವಾರ ಟ್ರಿಪ್ ಹೋಗೋಣ, ಎಂಜಾಯ್ ಮಾಡೋಣ. ಅವನೇನಂತವನಲ್ಲ ನನ್ನ ಮಗ. ಅವನೇ ಒಂದು ವಾರ ಹೋಗಿ ಬರ್ತಾನೆ, ಆಮೇಲೆ ದುಡಿತಾನೆ, ಚೆನ್ನಾಗಿರ್ತಾನೆ. ನೀನು ಹಿಂಗೆಲ್ಲ ಜಗಳ ಮಾಡ್ಕೊಂಬಕ್ಕಿ ಇಂಥವೆಲ್ಲ ಮಾಡ್ಕೊಂಬಕ್ಕಿ ಹಿಂಗೆ ಮಾಡ್ಕೊಂಡಿದ್ಯಾ. ಹೋಗು, ನಾನು ಎಷ್ಟು ಹೇಳಿದೆ ಸುಮ್ಮನಿರು ಸ್ವಲ್ಪ ದಿನ ಸುಮ್ಮನಿರು. ಹೋದ್ರೂ ಹೋಗ್ತಾನೆ, ಒಂದು ವಾರ ತಾನೆ ಹೋಗಿ ಬರ್ತಾನೆ ಬಿಡು. ಬೇಡ ಕಣಪ್ಪ, ಒಂದು ವಾರ ಹೋಗ್ಬಿಡತ್ತೀರ, 4 ದಿನ ಹೋಗು, ಸೇನ ದಿನ ಹೋಗ್ಬೇಡ ಅಂತ ಹೇಳಿ ಹಂಗೆ ಹೇಳಿ ಸುಮ್ಮನೆ ಒಳ್ಳೆ ಮಾತಾಗಿ ಕಳಿಸಿದ್ರೆ ಇದೆಲ್ಲ ಬೇಕಿತ್ತ ನಿನಗೆ? ನಾನು ಬಡ್ಕೊಂಡೆ ನಿನಗೆ, ಹೋಗ್ಲಿಲ್ಲ ಬಿಡೆ ಅಂತ ಹೋಗತ್ಲಾಗಿ. ಅಲ್ಲ ಹಿಂಗೆ ಬಿಟ್ರೆ ಅವನು ಹಾಳಾಗ್ತಾನೆ. ಇಂಥವಕ್ಕೆಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾವು ಇದು ಬಿಟ್ರೆ ಹಾಳಾಗ್ತಾನೆ. ನೋಡಪ್ಪ ಬಿಡು, ಏನು ಯಾರು ಹೇಳೋರಿದ್ದಾರೆ ಕೇಳೋರಿದ್ದಾರೆ ಅಂತ ಹೇಳಿ ನಾಯ ಭಯ ಇಲ್ದಂಗೆ ಆಗ್ತಾವೆ. ಅದಕ್ಕೆ ಮತ್ತೆ ನಾನು ಹೇಳಿದ್ದು ಬುದ್ಧಿವಂತಿಕೆಯಿಂದನ ಇರಪ್ಪ ಅಂತ. ನಾವು ಎಷ್ಟನ್ನು ಇದು ಮಾಡೋಕ್ಕೆ ಹೋದರೆ ಅವರಿಗೆ ಇಲ್ಲದ ದೌಲತ್ ಬಂದ್ಬಿಡುತ್ತೆ. ಅದಕ್ಕೆ ಮತ್ತೆ ನಾನು ಹಿಂಗೆ ಹೇಳಿದ್ದು. ಹಾಳಾಗಲ್ಲ ಏನಿಲ್ಲ, ಅವನು ಒಳ್ಳೆ ಹುಡುಗನೇ ನಮ್ಮ ಹುಡುಗ. ನಾನು ಎಷ್ಟು ಹೇಳಿದೆ ಕೇಳಿಲ್ಲ. ಇರೋ ನಮ್ಮ ಮಗನ್ನ ಬರೀ ಹಿಂಗೆ ತಲೆ ತಿಂತೀಯ. ನನಗಾಗಲಿ ಎಷ್ಟು ತಲೆ ತಿಂತೀಯ ಭೂಮಿ ಇತ್ತೀಚೆಗೆ. ಅದನ್ನ ಬಿಟ್ಟುಬಿಡು ಫಸ್ಟು. ನಾನು ಬರೀ ಆಸ್ತಿ ಮಾಡಬೇಕು ಹಿಂಗೆ ಮತ್ತೆ ಆಗೋದು ತಲೆಗೆ ಅಂಥದ್ದು ಬಂದುಬಿಟ್ರೆ ಹಂಗೆ ಆಗೋದು. ನಾನು ನೋಡ್ತಿದ್ನಲ್ಲ ಏನು ಹುಡುಗನ ಅಯ್ಯಪ್ಪ ಬಿಡತ್ತ, ಹೋಗಿ ಬಂದರು ಬರಲಿ ಅತ್ತ ಅಂತ ಸುಮ್ಮನಾಗಲಿಲ್ಲ. ಆ ಹುಡುಗ ಎಷ್ಟು ಒಳ್ಳೆ ಮಾತನ್ನ ಕೇಳ್ತು. ಹಿಂಗೆ ಮಾಡೋಕ್ಕಿರೋ ನಮ್ಮ ಮಗನ್ನ ನೆಂಟ್ರವ್ರಿಗೆ ಕಳಿಸ್ಕೊಕ್ಕಳಮ್ಮ, ನಾವು ಇನ್ನು ಮಾಡ್ತೀವಿ, ನಾವು ಪಾಟ್ಬಿದ್ದು ನಾನು ಹೊಲ್ದಾಗ ವಯಸ್ಸೈತೆ ಎಂಬಲ್ಲ ಏನಿಲ್ಲ, ಹೊಲ್ದಾಗ ಹೋಗಿ ಎಲ್ಲ ನೋಡ್ಕೊಂತೀನಿ. ನಾನು ಹೇಳ್ದೆ ಬಿಡಮ್ಮ ಹೋಗಿ ಬರಲಿ ಅಂತಂದ್ರೂ ಕೇಳಲಿಲ್ಲ. ನಾನು ಹಂಗೆ ಅನ್ಕೊಂತಿದ್ದಿ ಭೂಮಿ ಯಾಕೆ ದುಡ್ಡು ಅಂತ ಈ ಪಾಟಿ ಹಿಂಗೆ ಆಡುತ್ತೆ ಅಂತ ಹೇಳತ್ತೆ. ನಿನಗೆ ಆ ಹುಡುಗ ಹೋದಾಗ ನಮ್ಮ ಮನೆನೇ ಅಲ್ಲ, ಆ ಹುಡುಗಿಲತ್ತು ನಮ್ಮ ಮನೆ ಬೇಕು ಅನ್ಸುತ್ತೆ. ಫಸ್ಟಾಗ ಆ ಹುಡುಗನ ಕರ್ಕೊಂಬರೋದು ಕಲಿ. ಏನು ಬರ್ಬೇಕಲ್ಲ ಅವನು ಇವಾಗ ಒಂಥರ ಸಿಟ್ಟು ಮಾಡ್ಕೊಂಡು ಹೋಗ್ಯವನಿ. ಏನೇನು ಮಾಡೋಕ್ಕೆ ಬದುಕಿಲ್ ತಗ. ಮಾಡೋಕ್ಕೆ ಬದುಕಿರಳಾಗಿದ್ರು ಇಂಥವೆಲ್ಲ ಮಾಡ್ತಿರ್ಲಿಲ್ಲತ್ತ. ನಾನು ನನ್ನ ಹೆಂಡ್ತೀನಿ ಬಿಡತ್ತ ಇರೋಣ ಹುಡುಗ ಅಂತೇಳಿ ಅವಳು ಪಾಪ ಮನೆದೆಲ್ಲ ನೋಡ್ಕೊಂತಾಳೆ. ನಾವು ಎಲ್ಲನ ನಾನು ಸಂಬಳ ಇಕ್ಕೊಂಬಂಗೆ ಎಲ್ಲ ಅವಳ ಕೈಗೆ ಕೊಡ್ತೀನಿ. ಮನೇದು ಏನಿದ್ರು ನೋಡ್ಕೊಳಮ್ಮ ನೀನು ಅಂತ ಹೇಳಿ ಕೊಡ್ತೀನಿ. ಅಲ್ಗೂ ಒಂದೊಂತಡಿ ಬಿಡು ಅವರೆಲ್ಲ ತೊಗೊಂಬತ್ತಾರೆ ಗ್ಯಾಸು ಪಾಸು ಅಂತಂದರೆ ನನ್ನ ಹೆಂಡ್ತಿ ಅಲ್ಗೂ ಬಿಡಪ್ಪ ನಾವೇ ತಾಂಬರೋಣ ಅಂತ ಮನೆಗೆ ₹1 ಕೇಳ್ದಂಗೆ ನಾವು ಎಲ್ಲ ಮಾಡಿದ್ರು ನಿನ್ಗೆ ಗೊತ್ತಿ ಆಸೆ ಬತ್ತೈತೆ ಹೇಳು. ಹಿಂಗೆಲ್ಲ ನಾವು ಮಾಡ್ಕೊಡ್ತೀವಲ್ಲ ಅದಕ್ಕೆ ಅತಿ ಆಸೆ. ಅದಕ್ಕೆ ಮತ್ತೆ ಈಗ ಹೊಲ್ದಾಗ ಯಾರು ನನ್ನ ಕೂಲಿಯರ್ ನಿಕ್ಕಿದ್ರು ಹೋಗ್ತಿರ್ಲಿಲ್ಲ. ನಾನು ಬಿಡತ್ತ ಪಾಪ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ, ಕೂಲಿಯರ್ ನಿಕ್ಕದು ಯಾಕೆ ಅಂತ ನಾವು ಹೋಗಿ ಮಾಡ್ತೀವಿ. ಅದಕ್ಕೆ ದುಡ್ಡು ಕೊಡ್ದಂಗೆ ಗೊತ್ತಿ ಆಸೆ. ದುಡ್ಡು ಅದು ಖರ್ಚಾಗಿದ್ರೆ ನಿನಗೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ಇರೋನೊಬ್ಬ ಒಂದು ಹುಡುಗನ್ನ ಅಲ್ಲಿ ಕಳಿಸ್ಕೊಕ್ಕಂಡೆ ಬೇಜಾರ ಮಾಡ್ಕೊಂಡು ಆ ಹುಡುಗ ಮನೆ ಬಿಟ್ಟು ಹೋಗಂಗೆ ಮಾಡಿದೆ. ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ನಮ್ಗೇನು ಫಸ್ಟ್ ಹೋಗಿ ಹುಡುಗನ ಕರ್ಕೊಬರೋದು ಕಲಿ. ಅಂತಿರಪ್ಪ ನೀನು ಮಾತಾಡಬೇಡ. ನೀನು ಯಾಕೆ ಮಾತಾಡ್ತೀಯಾ? ನೀನು ಯಾಕೆ ಹೇಳ್ತೀಯಾ? ಸುಮ್ಮನಿರೋ ಅದಕ್ಕೆ. ಏನು ನಮ್ಮ ಅಣ್ಣ ಏನು ಹೇಳ್ಬಾರ್ದಾನೆ ಹೇಳ್ತಾನೆ. ಅವನು ಅಣ್ಣ ನೀನು ಕೆಟ್ಟದ್ದು ಹೇಳ್ತಾ ಇಲ್ಲ, ಒಳ್ಳೇದೇ ಹೇಳ್ತಾ ಇರೋದು. ಸುಮ್ಮನೆ ಇರ್ಬೇಕು ನಮಗೆ. ನಾಳೆ ದಿನ ಅವ್ರು ಚೆನ್ನಾಗಿ ಆಗ್ತಾರೆ, ನಾವು ನಿಷ್ಠುರಾಗಕ್ಕೆ ತಯಾರಿಲ್ಲ. ನಾನು ಬಾಯಿ ಬಿಟ್ಟೆ ಹೇಳ್ತಾ ಇದ್ದೀನಲ್ಲ. ಆಮೇಲೆ ಚೆನ್ನಾಗಾದಾಗ ಅಯ್ಯೋ ಇವಾಗ ಹಿಂಗಂತಿತ್ತು, ಈ ಬಾವಿ ಹಿಂಗಂತಿತ್ತು ಅಂತ ನಮ್ಮ ಮೇಲೆ ಬೇಜಾರಾಗೋದು ಬೇಡ. ನಾವು ಹೆಂಗಿದೀವ ಸುಮ್ಮನೆ ಇದ್ದು ಬಿಡೋಣ. ಅಲ್ಲ ಅವರು ಕರ್ಕೊಂಡು ಹೋಗ್ಬಾರ್ದಾಗಿತ್ತು ಹಂಗೆ. ನಾವು ವರ್ಷಿತ ನಾವು ಇವಾಗ ಹೆಂಗಮ್ಮ ಅವ್ರ ಮನೆ ಬಾಗ್ಲಿಗೆ ಹೋಗ್ಲಿ ಕರಿ ಹಾಕಿ ನಮಗೆ ನಾಸಿಕೆ ಆದಂಗೆ ಆಗಲ್ವೇ? ಕರ್ಕೊಂಡು ಹೋಗ್ಬಾರ್ದಂಗೆ. ಅವಕ್ಕ ವರ್ಷಿತಕ್ಕ ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ಇದ್ದಿದ್ದೇನೆ ಕಣಪ್ಪ ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರಪ್ಪ ಅಂತ. ಏನು ಮನೆ ಹೇಳಿನ ಕರ್ಕೊಂಡು ಹೋಗಿ ಇಕ್ಕಬೇಕು ಅಂತ ಏನೋ ಪ್ಲಾನ್ ಮಾಡ್ಯವ್ರ ಏನೋ ಇವರು. ಇರೋ ನಮ್ಮ ಮಗನ ಕರ್ಕೊಂಡು ಹೋಗ್ಯವ್ರಿ. ಅಲ್ಲ ಮಗಳನ್ನ ಇಲ್ಲ ಅಂತಂದರೆ ಯಾರಿಗಾನ ಒಂದು 4-5 ಜನ ಇರೋ ಅಂತ, ಒಂದು 4 ಜನ 3 ಜನ 4 ಜನ ಇರೋ ಅಂತ ಗಂಡು ಮಕ್ಳಿಗೆ ಕೊಟ್ಟಿದ್ರೆ ಇಬ್ಬರು ಕರ್ಕೊಂಡೋಗಿ ಇಕ್ಕೋಬೋದಾಗಿತ್ತು. ಇವಾಗ ಮನೆಯೊಳಿನಾಗ ಇಕ್ಕಬೇಕು ಅಂತ ಏನಾದರೂ ಪ್ಲಾನ್ ಮಾಡವ್ರೋ ಏನೋ. ಆ ಪ್ಲಾನು ಇಲ್ಲ ಎಂಥದ್ದಿಲ್ಲ. ಸುಮ್ಮಕುಕ್ಕ ನೀನು ಬರೀ ಇಂಥ ಯೋಚನೆ ಮಾಡೋದೆ. ನಿನಗೆ ಇಲ್ಲಿ ನೋಡು, ಇವಾಗ ರಂಜು ಅಕ್ಕ ಮಾಡಿಕೊತ್ತೆ, ಡ್ಯೂಟಿಯಿಂದ ಬಂದಾಳೇನೆ ಕೈಕಾಲು ಮಕ್ಕ ತೊಳ್ಕೊಂಡು ಊಟ ಮಾಡಿಬಿಡ್ತೀಯ, ನಿಮ್ಮದೇ ಮನೆ ಕಂಬ್ತೀಯ. ಯಾವ ಚಿಂತಿಲ್ಲ ಕಂತಿಲ್ಲ, ಯಾವ ಚಿಂತೆ ಇಲ್ಲದಕ್ಕೆ ಇಂಥವೆಲ್ಲ ಬರ್ತಾ ಇದ್ದಾವೆ ಅಷ್ಟೇ ತಲೆಯೋಕ್ಕೆ. ಸ್ವಲ್ಪ ದುಡ್ಡು ಅನ್ನೋದು ಕಡಿಮೆ ಮಾಡು. ದುಡ್ಡು ಅನ್ನೋದು ಮನಸ್ಸಲ್ಲಿ ಇಕ್ಕೊಬಿಟ್ಟಿದೆಯಲ್ಲ, ತೆಗ್ದಾಕಿ ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ದುಡ್ಡೇನು ಶಾಶ್ವತ ಅಲ್ಲ ಯಾರಿಗೇ ಆಗಲಿ. ಫಸ್ಟು ಒಳ್ಳೆತನ ಅಂಬೋದು ಮುಖ್ಯ. ಒಳ್ಳೆ ಅನ್ನಿಸ್ಕೊಂಡಿದ್ಯೋ ಸುಮ್ಮನೆ ಯಾಕೆ ಇಂಥದ್ರಾಗೆ ಈಗಳಪ್ಪ ಇಂಥ ಸಣ್ಣ ಬುದ್ಧಿ ಮಾಡಿದ್ಲು ಅಂತೇಳಿ ದೊಡ್ಡತನ ಇಟ್ಕೊಂಡಿರೋರು, ದೊಡ್ಡ ಬುದ್ಧಿ ಇಕ್ಕೊಂಡಿರೋರು ಮತ್ತು ಸಣ್ಣ ಬುದ್ಧಿ ತೋರಿಸ್ಬಾರ್ದು. ಹೋಗಿ ಬರೋನು
ಎಂಥರ್ಗೂ ಆಸೆ ಕಣ ಇವಾಗ ಹೋಗ್ಬೇಕಂತ ಭೂಮಿ ಎಲ್ಗನಾತು ನಾವು ಹೋಗ್ಬೇಕು, 4 ಕಡೆ ಸುತ್ತಾಡಬೇಕು ಅನ್ನೋದು ಆಸೆ ಇರುತ್ತಪ್ಪ. ವಯಸ್ಸಿದ್ದಾಗ ನೋಡ್ಕೊಂಬಂದಿದ್ದೆ ಅಂತ ಇರಲಿ, ಅದು ಇರಲಿ ಅದು ಇರಲಿ. ಯಾವಾಗಲೂ ಆಸ್ತಿ 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 ಅಂದ್ಕೊಂಡಿದ್ರೆ ಅದೊಂಥರ ಬೇಜಾರಾಗುತ್ತೆ. ನೀನು ಎಲ್ಲೂ ಹೋಗಲ್ಲ, ನೀನು ಎಲ್ಲೂ ಸುತ್ತಾಡ್ಕೊಂಬರಲ್ಲ, ಅದಕ್ಕೆ ನಿನಗೆ ಇಂಥವೆಲ್ಲನ ಮನಸ್ಸಾಗಿಲ್ಲ. ನೀನು ಇಂಥವೆಲ್ಲನ ಅನುಭವಿಸಿದ್ರೆ ನಾನು ಹೋಗ್ತೀನಿ ಅಂತಂದೆ. ನನ್ನ ಫ್ರೆಂಡ್ ಅವಾಗ ಒಂದು 15 ಜನ ಹೋದ್ರು, ನನ್ನ ಫ್ರೆಂಡ್ಸ್ ಎಲ್ಲನ ಬಸ್ ಮಾಡಿದ್ರು. ಹೋಗ್ತೀನಿ ಕಣಮ್ಮ ಅಂತ ಹೇಳಿದ್ರು, ಕೇಳಿಲ್ಲ. ಅವಾಗ ನಾನು ಹಿಂಗೆ ಬೇಡ ಅಂತಂದೆ. ನಾನು ಆವಾಗಲೇ ತಕ್ಕಮ್ಮನ ಅಂತಿದ್ದೆ, ನಿನ್ನ ಬಿಡು ಬಿಡು ಅಂತ ಸುಮ್ಮನಾದೆ. ಮಾಡಕ್ಕೆ ಗೊತ್ತಿಲ್ಲದಲ್ಲಿ ಇಂಥ ಮಾಡ್ಕೊಂಡು ಕೂತ್ಕೊಂಡತ್ತ. ನಾನು ಹೇಳಿ ಏನೋ ನಮ್ಮ ಹುಡುಗ ಹೋದ್ರು ಹೋಗ್ಲಿ ಬಿಡತ್ತ ಅಂತ ಅವ್ರೇನೋ ಹೊಸ್ದಾಗಿ ಮದುವೆ ಆಗಿರೋರು ಆಸೆ ಪಡ್ತಾರೆ, ಹೋಗ್ತೀವಿ ಎಲ್ಲ ನಾನು ಅಂತ 1 ವಾರ ಬೇಡಪ್ಪ, ತೀರ 2 ದಿನ ಹೋಗು 3 ದಿನ ಹೋಗು, ಇನ್ನೊಂದು 2 ದಿನ ಬಿಟ್ಟು ಹೋಗ್ಮಂತೆ ಅಂತ ಹೇಳಿ ನಗ್ನಗ್ತಾ ಆ ಹುಡುಗ ಹೇಳ್ದಾಗ ಹೋಗಪ್ಪ ಹೋಗ್ಬಾ ಅಂತ ಹೇಳಿ ಕಳ್ಸೋದು ಬಿಟ್ಟು ಯಾವಳು ಒಂದು 15 ದಿನ ಆತಪ್ಪ. ಇಡತ್ತಿಗೆ ಸುತ್ತಾಡ್ಕೊಂಡು ಬಂದಿರಾರು 1 ವಾರಕ್ಕೆ ಅವರು ಹೋಗಿ. ಏನಿಬ್ಬರೇ ಹೋಗಾರು ಪಾಪ ಹೇಳತ್ಲಾಗೆ ಆ ಹುಡುಗ ಬೋಲ ಆಸೆಗಿತ್ತು. ಅವಳಿಗೂ ಇವಳು ಹಿಂಗಂದ್ಮೇಲೆ ಅವಳು ಅದು ಹೆಂಗೆ ಹೋಗ್ತಾಳೆ? ಮಂದಾರಿಗೆ ಅವಳಿಗೂ ಮನ್ಸಿರಲ್ಲ. ನೋಡತ್ತೆ ಬೇಡ ಅಂತೈತೆ, ನಾವು ಹೋಗೋಣ ಅಂತಂದರೆ ಮತ್ತು ನನ್ನ ತಪ್ಪಾಗಿ ತಿಳ್ಕೊಂಬತ್ತೆ, ನಮ್ಮ ಅತ್ತೆ ಅಂತ ಪಾಪ ಅದು ಬೇಡ ಅಂತೈತೆ. ಭೂಮಿ ಎಲ್ಲರ ಮನೆಗೂ ಹೋಲಿಸ್ಕೊಂಡ್ರೆ ನಮ್ಮ ಮನೆಯೇ ಬೆಸ್ಟು. ಬಂದಾರ ಅಂತ ಹುಡುಗಿ ಸಿಗೋಕ್ಕೆ ನಾವು ಪುಣ್ಯ ಮಾಡಿದ್ವಿ. ತುಂಬ ಒಳ್ಳೆ ಹುಡುಗಿ, ನಿಜವಾಗ್ಲೂ ನಮಗೆ ಭಾಳ ಹೊಂದ್ಕೊಂಡು ಚೆನ್ನಾಗಿ ನಮ್ಮ ಮನೆಗೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತಾಳೆ ಅಂತ ಹುಡುಗಿ. ಇವಾಗ ನಾವು ಜಗಳ ಮಾಡ್ಕೊಂಬೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ ಗೊತ್ತೇ. ಇವಾಗ ಮನೆ ಬಿಟ್ಟು ಹಿಂಗೆ ಮುಂಚ್ಕೊಂಡು ಹೋಗ್ಯಾನೆ ಎಂಬುದು ಗೊತ್ತಾಗಲಿ. ಊರಾಗ ಎಷ್ಟು ಕೇಳಿ ಕಿತಾಪತಿ, ಉರಿಯ ಬೆಂಕಿಗೆ ತುಂಬ ಸುರಿಯ ಅಂತ ಜನ ಅಂತ ಅದ್ರಾಗೆ ಹಿಂಗೆ ಮಾಡ್ಕೋಬೇಡ. ಯಾಕೆ ಹೊಟ್ಟನು ಏನು ಈಗ ಇದ್ದಿದ್ದೇನೆ ದುಡ್ಡು ದುಡಿಯೋದೇನು? ಹೋಗಿ ಬರೋ ಹೇಳು, ಹೋಗ್ಬಾ ಅಂತ ಹೇಳು ಅವನಿಗೆ, ಹೋಗಿ ಬರಲಿ ಹೇಳು. ಹೋಗಿ ಅವ್ರೇನೋ ಹೇಳು, ವರ್ಷ ತಕ್ಕನೇ ಕಳಿಸಿ ಇರಬೇಕು ಸಾಮಾನ್ಯ. ನೆನ್ನೆ ಹೋಗ್ತಾರೆ ಅಂತ ಹೇಳ್ತಾ ಇತ್ತು, ಕರ್ಕೊಂಡು ಹೋಗೈತಿ. ನೋಡಿ ಅವನಿಗೆ ಬೇಜಾರು ಮಾಡಿಸಿದ್ರೆ ಸಿಟ್ಟು ಬರೋಕ್ಕಿಲ್ವಾ? ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಭೂಮಿ. ಅವನು ಈಗ ದುಡ್ಡು ಕೊಡ್ತಾನೆ, ಅವನು ಮನೆ ಬಿಟ್ಟು ಹೋಗಲ್ಲ, ಎಲ್ಲೂ ಹೋಗಲ್ಲ ಪಾಪ. ಆಗ ಅಲ್ಲೂ ಇಲ್ಲೋ ಫ್ರೆಂಡು ಅವ್ರ ಜೊತೆ ಇವ್ರ ಜೊತೆ ಅಂತ ಸುತ್ತಾಡ್ಕೊಂಡು ಅವನು ದುಡ್ದಿರೋ ದುಡ್ಡೆಲ್ಲನ ಯಾವತ್ತಿದ್ದು ಮಾಡಿದಾನೆ ಹೇಳು? ಯಾವತ್ತೋ 1 ತಿಂಗಳು 2 ತಿಂಗಳು ಅವನು ಇಕ್ಕಂತಾನೆ. ಅದಕ್ಕರನ ಅವನ ಅವಶ್ಯಕತೆ ಇದ್ದಿರೋದಕ್ಕಷ್ಟೇ ನನ್ನ ಮಗನೂ ಖರ್ಚು ಮಾಡೋದು. ಅವನೇನು ಸುಮ್ಮನೆ ಅನವಶ್ಯಕವಾಗಿ ಅವನು ಯಾವತ್ತೂ ಖರ್ಚು ಮಾಡಲ್ಲ. ಮನೆಯಾಗೆ ಇರ್ತಾನೆ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂತಾನೆ, ನಮಗೂ ನೋಡ್ಕೊಂತಾನೆ. ರಜ್ಜಿನ ಉಣ್ಣಜ್ಜಿ ತಿನ್ನಜ್ಜಿ ಹಣ್ಣು ಹಂಪ್ಲು ತಗೊಳೋಗಿ ಹೊಲ್ದಾಗ ಕೊಡ್ತಾನೆ. ಹೊಲ್ದಾಗ ಏನಾನ ಇದ್ದರೆ ನನ್ನ ಮಗನೂ ಬುದ್ಧಿವಂತಾನೇನೆ. ನಾವು ಜಾಸ್ತಿ ಎಷ್ಟೇನ ಇದು ಮಾಡಿ ಅವ್ರಿಗೆ ತಲೆ ಕೆಡಿಸ್ತೀವಲ್ಲ, ಆವಾಗ ಅವ್ರು ಕೆಟ್ಟಾರಾಗೋದು. ಒತ್ತಿ ಆಸೆ ಎಂಬುದು ಇರಬಾರ್ದು ಕಣ್ಬಮ್ಮಿ. ನೀನೇನ ನಾನು ಅಲ್ಲ, ನನ್ನ ತಮ್ಮನೂ ದುಡಿತಾನೆ, ನಾನು ದುಡಿತೀನಿ. ನಾನು ದುಡ್ದು ಮನೇದು ಏನೈತಿ ಎಲ್ಲ ನೋಡ್ಕೊಳ್ಳೋಂಪ್ರನಾಗ ನಾವು ಯಾತ್ಕನ ನಿನ್ನೊಂದು ಟೀಸಪ್ಪಿಲ್ಲ, ಒಂದು ಉಪ್ಪಿಲ್ಲ, ಹುಳಿ ಇಲ್ಲ ಅಂತೇಳಿ ಯಾವತ್ತ ನಿಂತಾಗ ಯಾತಂತ ತರಿಸ್ಕೊಂಡಿದ್ದೀವಿ? ಯಾತಿಲ್ಲ ತಾನೆ? ಏನೋ ಬಿಡತ್ತ, ಅವ್ರು ಚೆನ್ನಾಗಿರ್ಲಿ, ನಮ್ಗೇನು ಮಕ್ಕಳಿಲ್ಲ, ಇನ್ಯಾರು ಇದ್ದಾರೆ? ಅವ್ರಿರೋ ನಮ್ಮ ಮಗಳು ಅವ್ರು ಆಸ್ತಿ ಮಾಡ್ಲಿ ಕುಡಿಕೊಂಡು ನಮ್ಮ ಮನೆ ಖರ್ಚು ಏನೈತೆ ಅದು ನೋಡ್ಕೊಂಬನ ಅಂತ ಪಾಪ. ಇವಳು ನಾನು ಎಷ್ಟು ಇದು ಮಾಡ್ತೀವಿ, ನಾನಿನ್ನ ಬಿಡತ್ತ ಅಂದ್ರೂ ಇವಳು ಇಲ್ಲ ಕಣಪ್ಪ, ಏನೋ ನಮ್ಮ ಮಗ ಚೆನ್ನಾಗಿರಲಿ, ನಮ್ಮ ಮಗನೇ ಅವನು ಅಂತ ಹೇಳಿ ನಮ್ಮ ಮಗನಂಗೆ ಸಾಕ್ಯಣಿದೀವಿ. ಅಂತದಾಗ ನಾನಾದರೂ ಕೊಡ್ತಿದ್ನತ್ತ 1 ತಿಂಗಳು ಸಂಬಳ ಆತ. ಹೋಗತ್ತೆ ಎಂಥ ಕೆಲಸ ಮಾಡ್ಕೊಳಂಗಾತು. ನಾನೇ ಕೊಡ್ತೀನಿ ಅನ್ನಪ್ಪ, ಬೇಡ ಸುಮ್ಕಿರು. ನೀನೇ ಕೊಡ್ತೀನಿ ಅಂತಂದ್ರೂ ಆಮೇಲೆ ಯಾಕೆ ಬೇಕು? ನಾಳೆ ದಿನ ಅದೇ ಕಲಿತಾನೆ ತಿರ್ಗಿ ಅದೇ ಕಲಿತಾನೆ ಅಂತ ಹೇಳಿ ಅದೇ ಕಲಿತಾನೆ. ಅವನೇ ನೀನು ಸಣ್ಣ ಹುಡುಗ ಅಲ್ಲ, ಸಣ್ಣ ಹುಡುಗ ಆದ್ರೆ ಬಿಡಪ್ಪ ಅನ್ಬೋದು. ಅವನೇನು ಸಣ್ಣ ಅನ್ನಲ್ಲ, ಏನಿಲ್ಲ, ಅವನಿಗೂ ಬುದ್ಧಿ ಬಂದೈತೆ. ಹೋಗತ್ತೆ ಎಲ್ಲರ ತಗೋ ಬಯಸ್ಕೊಂಬೋದತ್ತೈತೆ ನನಗೆ. ಇವಾಗ ನಾವು ಹೋಗಿ ಕರಿಯೋಕ್ಕಾಗಲ್ಲಪ್ಪ, ಬತ್ತಾನೆ ಸುಮ್ಮನಿರಿ 1-2 ದಿನ ಹೋಗಿ ಅವನೆಲ್ಲ ಇದ್ದು ಅದು ಇವತ್ತಿನ ಇರ್ತಾನೆ ಇರಲಿ. ನಾವು ಅದೇನು ಕರಿಯೋಕ್ಕಾಗುತ್ತೆ? ಹೋಗಿ ಅವ್ರು ಕರ್ಕೊಂಡು ಹೋಗಿರೋರನ್ನ ಇವಾಗ ಹೆಂಗೆ ಕಳಿಸಿ ಹೋಗ್ಬೇಕಾಗುತ್ತೆ. ಎಲ್ಲರೂ ಮನೆಯಾಗ್ಲಾರೆಲ್ಲ ಭೂಮಿ ಮೇಲೆ ರುಚಿಗೆ ಎದ್ದು ಬಿಟ್ಟವ್ರೆ. ನನ್ನ ಗಂಡ ನಮ್ಮ ಅತ್ತೆ ಯಶು ಎಲ್ಲನ ರುಚಿಗೆ ಎದ್ದು ಬಿಟ್ಟವ್ರೆ. ಹಿಂಗೆ ಮಾಡಬಾರ್ದು ಭೂಮಿ, ನೀನು ಭಾಳ ಇದು ಮಾಡ್ಕೊತಿದ್ಯಾ, ನೀನು ಭಾಳ ಮನಸ್ನಾಗ ಇಟ್ಕೊಂಡಿದ್ಯಾ ಅಂತೇಳಿ ರುಚಿಗೆ ಎದ್ದು ಬಿಟ್ಟವ್ರೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.